ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದ ಹಲವು ಕಡೆ ಭಾರಿ ಮಳೆಯಾಗ್ತಾ ಇದೆ. ಗೋಣಿಕೊಪ್ಪದಲ್ಲಿ ಭಾರಿ ಗಾಳಿ ಮಳೆಗೆ ಮನೆ ಕುಸಿತವಾಗಿದೆ. 3ನೇ ವಾರ್ಡ್ನಲ್ಲಿದ್ದ ಗೀತಾ ರಾಮು ಅವರ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಹೌದು, ರಾಜ್ಯದಲ್ಲಿ ಕೆಲವು ಕಡೆ ಭಾರಿ ಗಾಳಿ ಸಹಿತ ಮಳೆಯಾಗ್ತಾ ಇದೆ. ಗೋಣಿಕೊಪ್ಪದಲ್ಲಿ ಗಾಳಿ ಮಳೆಗೆ ಮನೆಯೇ ಕುಸಿದು ಹೋಗಿದೆ. 3ನೇ ವಾರ್ಡ್ನಲ್ಲಿನ ಗೀತಾ ರಾಮು ಅವರ ಮನೆಯದು ಸಂಪೂರ್ಣ ಹಾನಿಗೊಳಗಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕುಟುಂಬದವರು. ಹಾಗಾಗಿ ಅದನ್ನೆಲ್ಲ ಪರಿಶೀಲಿಸಿ ಅಗತ್ಯ ನೆರವಿನ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. 30 ವರ್ಷಗಳಿಂದ ಗೋಣಿಕೊಪ್ಪದಲ್ಲೇ ಸೇವೆ ಸಲ್ಲಿಸ್ತಾ ಇರುವಂತಹ ಪೌರ ಕಾರ್ಮಿಕರ ಕುಟುಂಬ ಇದು. ದೇವರು ನಮ್ಮ ತಂದೆ ತಾಯಿ ಇಲ್ಲೇ ವಾಸವಾಗಿರೋದು. ನಾವು ಎಲ್ಲ 30 ವರ್ಷ 40 ವರ್ಷ ಹತ್ತತ್ರ ಆಯ್ತದೆ ಇಲ್ಲಿರೋದು. ಮನೆ ಸ್ವಲ್ಪ ಬಗ್ಗಿದ ಮೇಲೇ ಪಂಚಾಯತಿ ಪೌರ ಕಾರ್ಮಿಕರು ಕೆಲಸ ಮಾಡೋದು. ನಮ್ಮ ತಂದೆ ತಾಯಿ ಮತ್ತು ಹಸ್ಬೆಂಡ್ ಎಲ್ಲ ಅಲ್ಲೋಗಿ ಸೇರಿದ್ವಿ. ಸ್ವಲ್ಪ ಬಗ್ಗದ ಮೇಲೆ ಮನೆ ಬಾಗಿಲಿಲ್ಲ ಅಂತ ಇಷ್ಟುವರೆಗಾಗಿ ಏನೂ ಮಾಡಿಲ್ಲ. ಮನೆಯೂ ಬಿದ್ದೋಗಿದೆ. ಇನ್ನು ನಮ್ಮ ಮಕ್ಕಳು ನಾವು ನಮ್ಮ ಹಸ್ಬೆಂಡ್ ಎಲ್ಲ ಪಂಚಾಯತಿ ಕೆಲಸನೇ ಮಾಡೋದು. ನಮಗೊಂದು ಸೌಲಭ್ಯನೂ ಇಲ್ಲ, ಏನೂ ಇಲ್ಲ. ನಮ್ಮ ತಂದೆ ತಾಯಿ ಇಲ್ಲೇ ವಾಸವಾಗಿರೋದು. ನಾವು ಎಲ್ಲ 30 ವರ್ಷ 40 ವರ್ಷ ಹತ್ತತ್ರ ಆಯ್ತದೆ ಇಲ್ಲಿರೋದು. ಮನೆ ಸ್ವಲ್ಪ ಬಗ್ಗಿದ ಮೇಲೇ ಪಂಚಾಯತಿ ಪೌರ ಕಾರ್ಮಿಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಲೋಹಿತ್ ನೀಡ್ತಾ ಹೋಗ್ತಾರೆ. ಲೋಹಿತ್, ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಕುಟುಂಬ ಅಧಿಕಾರಿಗಳಿಂದ ಏನಾದರೂ ಭರವಸೆ ಸಿಗ್ತಾ ಹೇಗೆ? ಖಂಡಿತ ದಿವ್ಯಶ್ರೀ, ಏನಂತಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಕೊಡಗು ಜಿಲ್ಲೆ ಗೋಣಿಕೊಪ್ಪದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 3ನೇ ವಾರ್ಡ್ನಲ್ಲಿ ಇದ್ದಂತಹ ರಾಮು ಅವರ ಮನೆ ಇದೀಗ ಸಂಪೂರ್ಣ ನೆಲಸಮಾಗಿರುವಂತದ್ದು. ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಭಾರಿ ಗಾಳಿ ಮಳೆಯ ರಭಸಕ್ಕೆ ಈ ಒಂದು ಮನೆ ಕುಸಿತ ಆಗಿರ್ತಕ್ಕಂಥದ್ದು. ಸುಮಾರು 30 ವರ್ಷಗಳಿಂದ ಏನು ಪೌರ ಕಾರ್ಮಿಕರಾಗಿ ಅಲ್ಲಿ ಸೇವೆಯನ್ನ ಸಲ್ಲಿಸಿರುವಂತಹ ಈ ಕುಟುಂಬ ಮನೆ ಏನೋ ಅದೃಷ್ಟವಶಾತ್ ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದಂತಹ ಹಿನ್ನೆಲೆಯಲ್ಲಿ ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬಹುದು. ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಸೂಕ್ತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಅವರ ಅಳಲು ಏನಂತಂದ್ರೆ, ಸಾಕಷ್ಟು ವರ್ಷ ನಾವು ಪೌರ ಕಾರ್ಮಿಕರಾಗಿ ಒಂದು ಮನೆ ಇಲ್ಲದೆ ಕೂಡ ದುಡಿತಾ ಇದೀವಿ, ಆದ್ರೂ ಕೂಡ ನಮಗೊಂದು ಸ್ವಂತ ಸೂರಿನ ಭಾಗ್ಯ ಯಾರು ಕೂಡ ಕಲ್ಪಿಸಿಕೊಟ್ಟಿಲ್ಲ. ಹೀಗಾಗಿ ನಮಗೆ ಒಂದು ಸ್ವಂತ ಸೂರಿನ ಭಾಗ್ಯವನ್ನ ಕಲ್ಪಿಸಿಕೊಡಿ ಅನ್ನೋ ಮಾತನ್ನ ಕೂಡ ಹೇಳಿರುವಂತದ್ದು. ಸದ್ಯ ಇದೀಗ ಅಧಿಕಾರಿಗಳ ತಂಡ ಆ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಆ ಒಂದು ಸ್ಥಳವನ್ನ ಪರಿಶೀಲನೆ ನಡೆಸಿ ಸೂಕ್ತ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರ ಕೊಡಬೇಕು ಅನ್ನೋದನ್ನ ಕೂಡ ಒಂದು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಮುಂದಿನ ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಲೋಹಿತ್.